ಎಲ್ರಿಗೂ ನಮಸ್ತೆ. ಸಕಲ ಕೋಟಿ ಜೀವರಾಶಿಗಳಿಗೆ ಅನ್ನ ನೀಡುತ್ತಿರುವ ನಮ್ಮ ರೈತ ದೇವರುಗಳಿಗೆ ಮತ್ತೊಮ್ಮೆ ಗಾಯತ್ರಿ ದೇವಿಯ ನಮಸ್ಕಾರಗಳು. ವಾರದ ಕತೆ ರೈತರ ಜೊತೆ. ನಾನೊಬ್ಬ ರೈತರನ್ನ ಭೇಟಿಯಾಗಿ, ಸರ್ ಏನು ಬೆಳೆ ಬೆಳೀತಿದ್ದೀರಾ ಸರ್? ಅಯ್ಯೋ ಹೋಗಿ ಮೇಡಮ್, ಏನೋ ಬೆಳೆ ಬೆಳೀತಾ ಇದ್ದೀವಿ. ಯಾಕೆ ಸರ್ ಹಿಂಗೆ ಹೇಳ್ತೀರಾ ಹೇಳಿ ಸರ್ ಅಂತಿದ್ದಕ್ಕೆ, ನಾನು ದಾಳಿಂಬ್ರೆ ಗಿಡಗಳನ್ನು ಹಾಕಿದ್ದೆ ಮೇಡಮ್. ಹೌದು ಸರ್, ಒಳ್ಳೆ ರೇಟ್ ಇದೆಯಲ್ಲ ದಾಳಿಂಬ್ರೆ ಹಣ್ಣಿಗೆ. ಹೌದು ಮೇಡಮ್, ರೇಟ್ ಏನೋ ಬಂತು, ನಾನು ದುಡ್ಡು ಮಾಡಿದೆ, ಆದರೆ ಆರೋಗ್ಯ ಹದಗೆಡ್ತು ಅಂದರು. ಯಾಕೆ ಸರ್ ಏನಾಯಿತು, ಯಾಕೆ ಆರೋಗ್ಯ ಹದಗೆಡ್ತು? ಮೇಡಮ್, ಅದು ಗಿಡಗಳಿಗೆ ರೋಗ ಬಂದಾಗ ನಾನೇನು ಮಾಡಿದೆ, ಔಷಧಿ ಹೊಡಿತೀರಾ? ಹೌದು ಅಂದೆ. ಒಂದು ಸಲ ಅಲ್ಲ ಮೇಡಮ್, ಸುಮಾರು ಸಲ ಔಷಧಿ ಹೊಡೆದ್ಬಿಟ್ಟೆ. ಅದರಿಂದ ನನ್ನ ಆರೋಗ್ಯ ಕೂಡ ಹಾಳಾಯಿತು. ಅಂದರೆ ಗಿಡಗಳಿಗೆ ಔಷಧಿ ಹಾಕುವಾಗ ಅದೇನಿದ್ರು ಸ್ವಲ್ಪ ನಾವು ಗಾಳಿ ಉಸಿರಾಟ ಅಂದಾಗ ಒಳಗೆ ಹೋಗುತ್ತೆ, ಅದರಿಂದ ಹದಗೆಟ್ಟಿರ್ಬೋದು. ಆ ಥರ ನನಗೆ ಆರೋಗ್ಯ ಕೆಟ್ಟೋಯ್ತು. ಒಳ್ಳೆ ದುಡ್ಡೇನೋ ಮಾಡಿದೆ, ಅಂದರೆ ಆರೋಗ್ಯ ಕೆಟ್ಟೋಯ್ತು. ಸರಿ, ಇದು ಬೇಡ, ನನಗೆ ಬೇರೆ ಏನಾದರೂ ಬೆಳೆ ಬೆಳೆಯೋಣ ಅಂದ್ಬಿಟ್ಟು ಆ ದಾಳಿಂಬ್ರೆ ಗಿಡಗಳನ್ನೆಲ್ಲ ಕಿತ್ತಾಕಿ ನಾನು ರೇಷ್ಮೆ ಹುಳು ಮತ್ತು ರೇಷ್ಮೆ ಗಿಡಗಳನ್ನು ಬೆಳಿಬೇಕು ಅಂತ ನಿರ್ಧಾರ ಮಾಡಿದೆ. ರೇಷ್ಮೆ ಗಿಡಗಳನ್ನು ಕೂಡ ಹಾಕಿದೆ ಮೇಡಮ್. ಅದು ಒಳ್ಳೆ ವ್ಯವಸಾಯ, ಒಳ್ಳೆ ಇನ್ಕಮ್ ಇದೆಯಲ್ವ ಸರ್ ಅಂದೆ. ರೇಷ್ಮೆ ಗಿಡಗಳು ಹಾಕಿದ್ಮೇಲೆ ಬೆಳೆ ಅಷ್ಟು ಚೆನ್ನಾಗಿ ಬಂದಿಲ್ಲ ಮೇಡಮ್. ಏನೋ ಸೊಪ್ಪು ಗಿಡಗಳು ಏನೋ ಸ್ವಲ್ಪ ಬೆಳೀತು, ಅದನ್ನು ತೊಗೊಂಡೋಗಿ ರೇಷ್ಮೆ ಹುಳುಗಳಿಗೆ ಹಾಕ್ತೆ. ರೇಷ್ಮೆ ಹುಳ ಸತ್ತೋಯ್ತು. ಅಯ್ಯೋ ಸರ್, ಏನು ಹೇಳ್ತಿದ್ದೀರಾ ನೀವು, ಯಾಕೆ ಸತ್ತೋಯ್ತು ಅಂತ ಕೇಳಿದೆ ನಾನು. ಏನಕ್ಕೆ ಅಂತ ಗೊತ್ತಿಲ್ಲ, ತುಂಬ ಬೇಜಾರಾಯಿತು. ಮತ್ತು ಮಣ್ಣಿನ ಪರೀಕ್ಷೆ ಮಾಡಿ ನೋಡೋಣ, ಯಾಕೆ ಹಿಂಗಾಯಿತು, ರೇಷ್ಮೆ ಹುಳುಗಳೆಲ್ಲ ಸತ್ತೋಯ್ತು, ಅದು ಫಸಲು ರೇಷ್ಮೆ ಗಿಡಗಳು ಕೂಡ ಚೆನ್ನಾಗಿ ಬಂದಿಲ್ಲ ಅಂದ್ಬಿಟ್ಟು ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು ಅಂತ ಕರೆದು ನಾನು ಮಣ್ಣಿನ ಪರೀಕ್ಷೆಯನ್ನು ಮಾಡಿಸ್ದೆ. ಮಣ್ಣಿನ ಪರೀಕ್ಷೆ ಮಾಡಿಸಿದಾಗ ತುಂಬ ಔಷಧಿ, ನಾನು ಏನು ದಾಳಿಂಬ್ರೆ ಗಿಡಗಳನ್ನ ಬೆಳೆದಿದ್ದೆ ಅದಕ್ಕೆ ಔಷಧಿ ಸಾಕಷ್ಟು ಸಲ ಹೊಡೆದಿರೋದ್ರಿಂದ ಫಸಲು ಚೆನ್ನಾಗಿ ಬರಲಿ, ಹುಳ ಬೀಳದೇ ಇರಲಿ, ಚೆನ್ನಾಗಿ ಬೆಳೆ ಬರಲಿ ಅಂದ್ಬಿಟ್ಟು ಹೊಡೆದ್ಬಿಟ್ಟಿದೆ. ಅದೆಲ್ಲಿಗೆ ಇಳಿಯುತ್ತೆ ಹೇಳ್ರಿ? ಭೂಮಿಗೆ ಇಳಿಯುತ್ತೆ. ಭೂಮಿಗೆ ಇಳಿದೋದ್ರಿಂದ ಆ ಫಸಲು ಚೆನ್ನಾಗಿ ಬಂದಿಲ್ಲ. ಆ ಭೂಮಿ ಏನಾಗಿದೆ ಅಂತ ಹೇಳಿದ್ರು ಅಂದರೆ ವಿಷದ ಭೂಮಿ. ಅಂದರೆ ವಿಷ ಆ ಮಣ್ಣಿಗೆ ಒಂದು ಏನು ಹೇಳೋದು, ನಾವು ಊಟದಲ್ಲಿ ವಿಷ ಬೆರೆಸಿ ತಿನ್ನಿಸ್ದಂಗೆ, ಅದೇ ತಿಂದರೆ ಸತ್ತೋಗ್ತಾರೆ, ಅದೇ ಥರ ಮಣ್ಣು ಸತ್ತೋಗಿದೆ. ಅವ್ರ ಔಷಧಿ ಅಷ್ಟು ಸಲ ಹೊಡೆದಿರೋದಕ್ಕೆ ಆ ಮಣ್ಣು ಕೂಡ ಹಾಳಾಗೋಗಿದೆ. ಅದರಿಂದ ಫಸಲು ಬಂದಿಲ್ಲ. ಆ ಫಸಲನ್ನ ತೊಗೊಂಡೋಗಿ ರೇಷ್ಮೆ ಹುಳಕ್ಕೆ ಹಾಕಿರೋದ್ರಿಂದ ರೇಷ್ಮೆ ಹುಳನು ಬೆಳವಣಿಗೆ ಆಗಿಲ್ಲ. ಹಿಂಗಾಗೋಯ್ತು ಮೇಡಮ್. ಮತ್ತು ಏನು ಸರ್ ಮಾಡಿದ್ರಿ, ಏನು ಮಾಡೋಣ ಅಂತಿದ್ದೀರಾ ಅಂತ ಕೇಳಿದ್ದಕ್ಕೆ ಅವರು ಬಂದು ಮಣ್ಣಿನ ಪರೀಕ್ಷೆ ಮಾಡಿಬಿಟ್ಟು ಇದನ್ನು ಬಂದು ಒಂದು 4-5 ವರ್ಷ ಬಿಟ್ಬಿಡಿ, ಹಾಗೇನೆ ಆಮೇಲೆ ಏನಾದರೂ ನೀವು ವ್ಯವಸಾಯ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು ಮೇಡಮ್. ಒಂದು 4-5 ವರ್ಷ ಬಿಟ್ಟು ಆಮೇಲೆ ಈಗ ಬಂದು ನಾನು ಈ ಕೆಮಿಕಲ್ ಸಹವಾಸನೇ ಬೇಡ, ಒಂದು ಸಾವಯವ ಪದ್ಧತಿ, ಕೆಮಿಕಲ್ ಇಲ್ದಿರ ಸಾವಯವ ಪದ್ಧತಿನ ಅನುಸರಿಸ್ಬೇಕಂದ್ಬಿಟ್ಟು ಯಾವುದೇ ಕೆಮಿಕಲ್ ಇಲ್ದಿರ ಬೆಳೆಗಳನ್ನ ಬೆಳೀತಾ ಇದ್ದೀನಿ ಮೇಡಮ್. ಈಗ ಹ್ಯಾಪಿಯಾಗಿದ್ದೀನಿ, ಆರೋಗ್ಯ ಕೂಡ ಈಗ ಚೆನ್ನಾಗಿದೆ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಅಂದರೆ ಅವರು ಅನುಭವಿಸಿರೋದು, ಕಾಯಿಲೆಗಳು ಬಂದಿರೋದು ಅವರೊಬ್ರಿಗೆ ಹಂಗಾಗಿದೆ ಅಂದಮೇಲೆ ನಾವು ತಿನ್ನೋರಿಗೆ ಹೆಂಗಿರುತ್ತೆ, ಮನುಷ್ಯರು ಎಲ್ರಿಗೂ ಕೊಡ್ತಾರಲ್ವ, ಹೇಗಿರುತ್ತೆ, ಬೇಜಾರಾಗುತ್ತೆ ಅಲ್ವಾ. ಅದನ್ನು ರೈತರು ಯೋಚನೆ ಮಾಡಬೇಕು. ನಿಮಗೆ ಹಂಗಾಗಿದೆ, ಔಷಧಿ ಹೊಡೆದು ಸ್ವಲ್ಪ ಉಸಿರಾಟದ ಒಳಗೆ ಹೋಗಿರೋದಕ್ಕೆ ರೈತರಿಗೆ ಹಂಗಾಗಿದೆ ಅಂದಮೇಲೆ ನಾವು ಬಂದು ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ವಿ. ಇಲ್ಲಿ ಕೋಟ್ಯಾಂತರ ಜನ ಮತ್ತು ಸಕಲ ಜೀವರಾಶಿಗಳಿಗೆ ನೀವು ಅನ್ನ ನೀಡುವಂಥ ರೈತರು, ನೀವು ಯೋಚನೆ ಮಾಡಬೇಕು. ನೀವು ನಾವು ತಿನ್ನೋದಲ್ದಿರ ನಾವು ವಿಷನ ಕೊಡ್ತಾ ಇದ್ದೀವಿ ಆಚೆ ಜನಗಳಿಗೆ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು, ಭೂಮಿ ಬಂದು ತಂದೆ ತಾಯಿಗೆ ಸಮಾನ. ಆ ತಂದೆ ತಾಯಿಗೆ ನಾವು ವಿಷ ಕೊಟ್ಟಂಗೆ. ನಿಮ್ಮ ಭೂಮಿ ಹಾಳಾದರೆ ನೀವೇನು ಬೆಳೆ ಬೆಳಿತೀರಾ ಮುಂದಕ್ಕೆ, ಅದನ್ನು ಹೇಗೆ ಸರಿ ಮಾಡ್ತೀರಾ? ಕಷ್ಟ ಅಲ್ವಾ? 4-5 ವರ್ಷ ನೀವೇನು ಬೆಳೆ ಬೆಳೆದಿದ್ರೆ ನಿಮಗೇನು ಸಿಗುತ್ತೆ? ಏನಾದರೂ ಕೆಲಸಕ್ಕೆ ಹೋಗಿ ಏನಾದ್ರು ದುಡಿಯಂಗಿದ್ರೆ ಏನೋ ಪರವಾಗಿಲ್ಲ, ಏನೂ ಇಲ್ಲ, ಆ ಭೂಮಿನೇ ನಂಬ್ಕೊಂಡಿದ್ರೆ ನಿಮ್ಮ ಕತೆ ಏನು? ಅದನ್ನು ಯೋಚನೆ ಮಾಡಬೇಕು ದಯವಿಟ್ಟು ರೈತರು. ಇದನ್ನು ಸಾವಯವ ಪದ್ಧತಿಯಲ್ಲಿ ಎಲ್ಲರೂ ಅನುಸರಿಸಿದ್ರೆ ರೈತರಿಗೂ ಒಳ್ಳೆಯದು, ಸಕಲ ಕೋಟಿ ಜೀವರಾಶಿಗಳಿಗೆ ನೀವು ಅನ್ನ ನೀಡ್ತಾ ಇದ್ದೀರಾ, ನಾವು ಕೂಡ ನೆಮ್ಮದಿಯಾಗಿರ್ತೀವಿ. ಈ ಪ್ರಾಣಿ ಪಕ್ಷಿಗಳು ಕೂಡ ನೀವು ಮಿಕ್ಕಿರೋ ಹಣ್ಣು ಅದು ಇದು ಗಿಡದಲ್ಲೇ ಬಿಟ್ಟಿರ್ತೀರ, ಅವು ಎಷ್ಟು ಚೆನ್ನಾಗಿ ಮುದ್ದಾಗಿ ಬಂದು ತಿನ್ಕೊಂಡು ಹೋಗ್ತವೆ, ಅವು ಕೂಡ ಚೆನ್ನಾಗಿರುತ್ತೆ. ಈಗ ನೋಡಿ, ಕೆಲವೆಲ್ಲ ಒಂದು ಗುಬ್ಬಚ್ಚಿನ ಕೂಡ ನಾವು ಇಲ್ಲೆಲ್ಲೂ ಕಾಣೋಕ್ಕಾಗ್ತಿಲ್ಲ ಸಿಟಿಯಲ್ಲಿ, ಎಲ್ಲೋ ಹಳ್ಳಿಗಳಲ್ಲಿ ಅಪರೂಪ ನೋಡೋದು ಹಂಗೆ ಆಗ್ಬಿಟ್ಟಿದೆ. ಆ ಥರ ನೀವು ಸಾವಯವ ಪದ್ಧತಿನ ಅನುಸರಿಸಬೇಕು. ಈ ಥರ ಈ ರೈತರಿಗಾಗಿದೆಯಲ್ಲ, ಆ ಥರ ನೀವು ಮಾಡಬೇಡಿ ದಯವಿಟ್ಟು. ಸ್ವಲ್ಪ ಯೋಚನೆ ಮಾಡಿ, ಎಲ್ಲರೂ ಚೆನ್ನಾಗಿರೋಣ. ಮತ್ತೆ ನಾನು ಸಕಲ ಕೋಟಿ ಜೀವರಾಶಿಗಳಿಗೆ ಅನ್ನ ನೀಡುತ್ತಿರುವ ರೈತರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.